ಯಾರು ಹೌದು ಸದ್ಯ ಸರ್ಟಿಫಿಕೇಟ್ ಕೊಟ್ಟವರಲ್ಲ ನಿಮ್ಮ ನಿಖಿಲ್, ಥ್ಯಾಂಕ್ ಯು ಫಾರ್ ಗಿವ್ ದ ಸರ್ಟಿಫಿಕೇಟ್ ಅಂತ ಹೇಳ್ಬೋದು. ದೇವೇಗೌಡರನ್ನ ಚುನಾವಣೆ ನಡೆದಿಲ್ಲ, ಈ ದೇಶದ ತಾಲೂಕು ಬೋರ್ಡ್ ಅಧ್ಯಕ್ಷರಿಂದ ಹಿಡಿದು ಪ್ರಧಾನಿವರೆಗೂ ಆಗಿರ್ತಕ್ಕಂಥವ್ರ ಬಗ್ಗೆ ನಾನು ಮಾತಾಡಲೇ ಇಲ್ಲ. ನಾನು ಮಾತಾಡಿಲ್ಲ. ದೇವೇಗೌಡರ ಹೆಸರನ್ನ ಯಾಕೆ ಬಳಸ್ತಾರೋ ಗೊತ್ತಿಲ್ಲ. ಅವ್ರು ಮಾಡೋಕ್ಕಾಗದೇ ಇರೋದನ್ನ ದೇವೇಗೌಡರು ಬಳಸ್ಕೊಂಡು ಎಷ್ಟು ವರ್ಷ ದೇವೇಗೌಡರ ಹೆಸರಲ್ಲಿ ರಾಜಕಾರಣ ಮಾಡ್ತಾರೋ ಅಪ್ಪ ಮಕ್ಕಳು ಮತ್ತು ಪಕ್ಷದ ಲೀಡರ್ಗಳು ಗೊತ್ತಿಲ್ಲ. ನಾನು ಕೆಲವರೆಲ್ಲ ಕೆಲವು ಥರ ಮಾತಾಡಿದ್ದಾರೆ ಜನತಾದಳದ ಕೆಲವು ಮಾಜಿ ಶಾಸಕರು. ಅವ್ರಿಗೆ ಬಾಯಿ ಇಡ್ತಾ ಇಲ್ಲದಿದ್ದವ್ರಿಗೆ ಬಾಯಿ ಇಟ್ಕೋಬೇಕು ಅಂತ ನಾನು ಹೇಳೋಕ್ಕಾಗತ್ತಾ? ಅದು ಅವ್ರಿಗೆ ಬಿಟ್ಟು ವಿಚಾರ. ಈಗ ಕಳೆದ ಬಾರಿ ನಾವು ಅಪೋಸಿಷನ್ ಇದ್ದಾಗ 9 ಸೀಟ್ ಗೆದ್ದಿತ್ತು DC ಬ್ಯಾಂಕ್, 9 ಸೀಟು. ಸೊ ಅವರು BJPಯವ್ರ ಜೊತೆ ಸ್ನೇಹ ಮಾಡಿ ಸೊ ನಮ್ಮ 4 ಜನನ 24 ಗಂಟೆ ಅವಧಿಗೆ ಡಿಸ್ಕ್ವಾಲಿಫೈ ಮಾಡಿ ಸೊ ನಾಮಿನೇಟೆಡ್ ಮಾಡಿ ಉಮೇಶನ್ನು ಅಧ್ಯಕ್ಷನ ಮಾಡಿದ್ರು. ಆವಾಗ ಏನಾಯ್ತಿತ್ತಂತೆ, ಕಾನೂನು ಎಲ್ಲಿಗೋಗಿತ್ತಂತ ಅವತ್ತು ಜನತಾದಳದ ಮುಖಂಡರುಗಳಿಗೆ ಎಲ್ಲೋಗಿತ್ತಂತ ಕಾನೂನು, ಎಲ್ಲೋಗಿತ್ತಂತೆ ಸಾಮಾಜಿಕ ನ್ಯಾಯ, ಎಲ್ಲೋಗಿತ್ತಂತೆ ಪ್ರಜಾಪ್ರಭುತ್ವ. 1.5 ವರ್ಷ ಅವ್ರ ಸರ್ಕಾರ ಇರೋವರೆಗೂ ನಾಮಿನೇಟೆಡ್ ಅಧ್ಯಕ್ಷನ ಮಾಡ್ಕೊಂಡು ಅಧಿಕೃತವಾಗಿ 12ರಲ್ಲಿ 9 ಗೆದ್ದರ ಮೆಜಾರಿಟಿ ಇರಬೇಕು. ಸೊ 9ರಲ್ಲಿ 3 ಗೆದ್ದವರು ಆಡಳಿತ ಮಾಡಬೇಕು. ನಿಮಗೂ ಗೊತ್ತು, ನೀವು ಇದ್ರಿ. ಯಾರು ಮಾಡಿದ್ದದು? ಜನತಾದಳದವ್ರು ಮಾಡಿದ್ದು. ಇದೇ ಅವ್ರ ಅಪ್ಪ ಮಾಡಿದ್ದು. ಅವ್ರ ಅಪ್ಪನಿಗೆ ಹೇಳಕ್ಕೆ ಕೇಳು, ಇಂಥವೆಲ್ಲ ಮಾಡಬಾರ್ದಪ್ಪ, ನನಗೂ ಇಷ್ಟ ಇಲ್ಲ ನೀನು ಮಾಡ್ತಕ್ಕಂಥ ರೀತಿ ಅಂತ ಅವ್ರ ಅಪ್ಪನಿಗೆ ಬುದ್ಧಿ ಹೇಳ್ಬೇಕು. ಅವನು ನನಗೆ ಹೇಳಿದ್ರೆ ಏನು ಪ್ರಯೋಜನ? ಆಯಿತು, ಇವತ್ತು ಚುನಾವಣೆ ಅಂದಿತ್ತು. ಸಚಿನು ದಿನೇಶು ಇನಾನಿಮಸ್ಸಾಗಿ ಆದರು. ಯಾರು ಅಪ್ಲಿಕೇಶನ್ ಹಾಕಬೇಡ ಅಂದರು. ಸಂಪೂರ್ಣ 14ಕ್ಕೆ 13 ಸೊಸೈಟಿ ನಮ್ಮ ಪರ ಇದ್ದಾಗ ಅಪ್ಲಿಕೇಶನ್ ಹಾಕೋಕ್ಕಾಗಲಿಲ್ಲ ಅವ್ರಿಗೆ. ಸಂಪೂರ್ಣವಾಗಿ 7 TIPCMS 6 TIPCMS ಒಂದು ಎಲೆಕ್ಷನ್ ಆಗಿಲ್ಲ, 2 ಎಲಿಜಿಬಲ್ ಇಲ್ಲ, 3 ನಮ್ಮ ಪರ ಇದೆ. ಅಪ್ಲಿಕೇಶನ್ ಅದಕ್ಕೆ ಯಾರು ತಪ್ಪು? ಎಲಿಜಿಬಲ್ ಇಲ್ಲ ಅಂದ್ರೆ ಸುಸ್ತಿ ಆದವ್ರನ್ನ ನಾವು ಸುಸ್ತಿ ಮಾಡಬೇಡ ಅಂತ ನಾನು ಕಟ್ಟೋಕ್ಕಾಗುತ್ತಾ? ಎಲಿಜಿಬಲ್ ಅಂದರೆ ಕಾನೂನು ರೀತಿಯಲ್ಲಿ ಸುಸ್ತಿ ಆಗಿರ್ತಕ್ಕಂಥ ಸೊಸೈಟಿ ಎಲೆಕ್ಷನ್ಗೆ ಎಲಿಜಿಬಲ್ ಇರೋದು. ಸೊ ಅದಾಯಿತು 2. ಇನ್ನು 2 ಹೋದರೆ 12ರಲ್ಲಿ 10 ಚುನಾವಣೆ ಇತ್ತು. 10 ಚುನಾವಣೆಯಲ್ಲಿ ವಾಪಸ್ ತಗೊಳಕ್ಕೆ ನಾನು ಹೇಳಿದ್ದ? ರವಿ ನೀನು ಹೇಳಿದ್ದೇನಪ್ಪ? ನಮ್ಮ ಡೈರಿಯಲ್ಲಿ ಬಿಡ್ಡಿಂಗ್ ಮಾಡಿದ್ರಲ್ಲ ಅವ್ರು ಬುದ್ಧಿ ಹೇಳಿದ್ರೆ ಕೇಳಿ. 10 ಚುನಾವಣೆ ನಡಿಬೇಕಾದ್ರೆ ಸೋಲು ಗೆಲುವು ಬೇರೆ. ನಾಚಿಕೆ ಆಗಬೇಕು ಜನತಾದಳದವ್ರಿಗಿಂತ ಮಾತಾಡೋದು. ಸತ್ಯನ ಒಪ್ಕೊಂಡು ಸುಮ್ಮನೆ ಇರಬೇಕು. ಮಂಡ್ಯ ಮನ್ಮೂಲಲ್ಲಿ ಬಿಡ್ಡಿಂಗ್ ಮಾಡಿದ್ರಲ್ಲ ಅವ್ರ ಕಡೆಯವರು, ಅವಾಗ ಯಾಕೆ ಬುದ್ಧಿ ಹೇಳಲಿಲ್ಲ? ಮಂಡ್ಯದಲ್ಲಿ ಆಕ್ಷನ್ ಮಾಡಿದ್ದು ನಿಮಗೂ ಗೊತ್ತು, ಪತ್ರಿಕೆಯಲ್ಲೆಲ್ಲ ಬಂದಿತ್ತು. ಸೊಸೈಟಿಗಳಲ್ಲಿ 10 ಲಕ್ಷ 5 ಲಕ್ಷ ಅಂತ ಯಾಕೆ ಬುದ್ಧಿ ಹೇಳಲಿಲ್ಲ ಅಂತ ಜನತಾದಳ ಲೀಡರ್ಗಳು ನಾಚಿಕೆ ಆಗಬೇಕು. ನಾನು ಜನತಾದಳದಲ್ಲಿದ್ದಾಗ ಇಂಥ ಅಲ್ಕ ಥರ ಮಾತಾಡ್ತಿರಲಿಲ್ಲ ನಾನು. ಸೊ ಸೋಲು ಒಪ್ಕೊಳ್ಳೋದು ಬಿಡೋದು ಬೇರೆ ರೀ. ಈಗ 10 ಚುನಾವಣೆಗೆ ಹೋದೋ ನಾಮಿನೇಷನ್ ಫೈಲ್ ಮಾಡಿದ್ರು. 10 ಚುನಾವಣೆಯಲ್ಲಿ 9 ಜನ, ಎಷ್ಟು ಜನ? 12ರಲ್ಲಿ ಆಮೇಲೆ 10 ಚುನಾವಣೆಗೆ ಹೋದ್ರಲ್ಲಿ 7 ವಾಪಸ್ ತಗೊಂಡ್ರು. 2 ನಾಮಿನೇಷನ್ನೇ ಸಲ್ಲಿಸಿರಲಿಲ್ಲ, ಇನಾನಿಮಸ್ಸಾಗಿ ಆಯಿತು. ಇನ್ನು 10ರಲ್ಲಿ 7 ಜನ ವಾಪಸ್ ತಗೊಂಡ್ರು. ಇವ್ರಿಗೇನು ಕಾಮನ್ ಸೆನ್ಸ್ ಇಲ್ಲ? ಚುನಾವಣೆ ಆಗಬೇಕಾಗಿತ್ತು. ಈಗ ನಾವು ಪಾಂಡವಪುರದಲ್ಲಿ ನನಗೆ ಗೊತ್ತು ನಾನು ಗೆಲ್ಲಲ್ಲ, ನಮಗೆ ಮೆಜಾರಿಟಿ ಇಲ್ಲ ಅಲ್ಲಿ ಸೊಸೈಟಿ, ನಾವು ಸೋಲ್ತೀವಿ. ಅಶೋಕ್ ಅಂತ ನಾವು ರೈತ ಸಂಘದ ಕ್ಯಾಂಡಿಡೇಟ್ನ ನಾವು ಅಲಯನ್ಸಲ್ಲಿ ಹಾಕಿದ್ದೀವಿ. ನಾವು ಸೋಲ್ತೀವಿ ಅಂತ ಗೊತ್ತು. ನಮ್ಗೆ ಓಟು ಭಾಳ ಕಡಿಮೆ, 5, 6, 8 ಓಟ್ ಬೀಳ್ಬೋದು. 6 ಓಟು 20-30 ಓಟಲ್ಲಿ, 25 ಓಟಲ್ಲಿ 5, 6 ಓಟು ಅಲ್ತಾರೆ. ಜನಪ್ರತಿನಿಧಿ ಚುನಾವಣೆ ಆಗಲಿ ಅಂತ ಹೇಳಿ ನಾವು ನಮ್ಮ ರೈತ ಸಂಘದ ಮುಖಂಡರಿಗೆ ಚುನಾವಣೆ ಫೇಸ್ ಮಾಡಿ ಅಂತ ಹೇಳಿದ್ವಿ. ಇವರಿಗೆ ಒಂದು ಕಡೆ ಕೋರ್ಟ್ಗೆ ಹೋಗ್ತಾರೆ, ಕೋರ್ಟಲ್ಲಿ ವಿಡ್ರಾ ಮಾಡ್ತಾರೆ ಮಳೆ ಅಂತ. ಇನ್ನೊಂದು ಕಡೆ ಬಲವಂತವಾಗಿ ಮಂಡ್ಯದಲ್ಲಿ ಒಂದು ಕ್ಯಾಂಡಿಡೇಟ್ ಹಾಕಿರೋದು ಬಿಟ್ಟರೆ ಎಲ್ಲೂ ಅವರಿಗೆ ಕ್ಯಾಂಡಿಡೇಟನ್ನು ನಿಲ್ಲಿಸಿ ಕ್ಯಾಂಡಿಡೇಟ್ಗೆ ಶಕ್ತಿ ತುಂಬಿ ಚುನಾವಣೆ ಆಗಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಆಮೇಲೆ ಅಂತ ಹೇಳೋ ಒಂದು ಇದೂ ಇಲ್ಲ ಅವ್ರಿಗೆ. ಅಂಥವ್ರು ಯಾಕೆ ಇವೆಲ್ಲ ಮಾತಾಡಬೇಕು? ನನಗೆ ಅರ್ಥ ಆಗಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತಕ್ಕಂಥದ್ದು ವಾಮಮಾರ್ಗ ಅಲ್ಲ ಇದು. ಕೋಆಪ್ರೇಟಿವ್ ಎಲೆಕ್ಷನ್ ಹಂಗೆ ಹಾಸನದಲ್ಲೆಲ್ಲ ಗೆದ್ದವರಲ್ಲ ವಾಮಮಾರ್ಗನಾ? ರೇವಣ್ಣ ನೇತೃತ್ವದಲ್ಲಿ ಕೋಆಪ್ರೇಟಿವ್ನಲ್ಲಿ ಗೆದ್ದವರಲ್ಲ ಇಲ್ಲಿವರೆಗೆ ವಾಮಮಾರ್ಗನಾ? ಒಪ್ತಾರವರು? ಮಂಡ್ಯ ಜಿಲ್ಲೆಯ ಜನತಾದಳದ ಮಾಜಿ ಶಾಸಕರುಗಳು, ಆಮೇಲೆ ಪಕ್ಷದ ರಾಷ್ಟ್ರದ ನಾಯಕರು, ಕುಮಾರಸ್ವಾಮಿಯವರಾಗಲಿ ನಿಖಿಲ್ ಆಗಲಿ ಅಥವಾ ಇನ್ನೊಬ್ಬರಾಗಲಿ ಮಾತಾಡೋರಲ್ಲ. ಹಾಸನ ಚುನಾವಣೆಯಲ್ಲಿ ಡೈರಿನಲ್ಲಿ ಇನಾನಿಮಸ್ಸಾಗಿ ಆಗಿದ್ದಾರೆ. ವಾಮಮಾರ್ಗನ? DCC ಬ್ಯಾಂಕು ಇನಾನಿಮಸ್ಸಾಗಿ ಆಗಿದ್ದಾರೆ. ವಾಮಮಾರ್ಗನ ಇದು?
ಚುನಾವಣೆ ಎದುರಿಸ್ಬೇಕಾಗಿತ್ತು 7 ಜನ. ದಿನೇಶು ಸಚಿನು ಯುನಾನಿಮಸ್ ಆದರೂ ಅಪ್ಲಿಕೇಶನ್ ಹಾಕೋಕ್ಕೆ ಯಾರೂ ಇರಲಿಲ್ಲ, ಅವ್ರಿಗೆ ಸೊಸೈಟಿ ಬಹುಮತ ಇರಲಿಲ್ಲ, ಆಯಿತು. ಈ 7 ಜನ ಯಾಕೆ ವಾಪಸ್ ತಗೊಂಡ್ರು? ನಾನು ಯಾವತ್ತೂ ಯಾರನ್ನೂ ಬ್ಲೈಮ್ ಮಾಡಿಲ್ಲ. ನಿಮ್ಮ ಮುಂದೆಲೇ ಹೇಳಿದಾಗ ಸೋಲು ಗೆಲುವು ಕಾಮನು, ಕೆಲವು ತೀಕ್ಷ್ಣವಾದಂಥ ಹೇಳಿಕೆ ಚೇಷ್ಟೆ ಬಿಡಬೇಕು ಅಂದೆ. ಅದಕ್ಕೆ ಇವ್ರು ಏನೇನೋ ಉತ್ತರ ಹೇಳ್ತಕ್ಕಂಥದ್ದು. ನಾನು ಯಾವನ್ನು ಟೀಕೆ ಮಾಡಲಿಕ್ಕೆ, ಹಳ್ಳೆಗೆ ಎಳಿಲಿಕ್ಕೆ, ಜನತಾದಳ ಮುಗಿದೋಗಿದೆ ಅಂತ ಹೇಳೋದಕ್ಕೆ ನಾನು ಒಬ್ಬ ರಾಜಕಾರಣ ಮಾಡಿರ್ತಕ್ಕಂಥವನು. ನನಗೆ ಗೊತ್ತಿದೆ ಯಾವಾಗ ಇಂದಿರಾ ಗಾಂಧಿ ಸೋತವ್ರೆ, ಅಂಬೇಡ್ಕರ್ ಸೋತವ್ರೆ, ಅಂಥ ಮಹಾನ್ ನಾಯಕರುಗಳೇ ಸೋತ ಮೇಲೆ ಚುನಾವಣೆಯಲ್ಲಿ ಸೋಲು ಗೆಲುವನ್ನ ನಾನು ನೋಡಿಲ್ಲ ಅಂತಲ್ಲ. ದೇವೇಗೌಡರು ದೇಶದ ಪ್ರಧಾನಿಯಾಗಿ ಬಂದು ಪಾರ್ಲಿಮೆಂಟಿಗೆ ನಿಂತ್ಕೊಂಡಾಗ ಸೋತಿಲ್ವಾ? ಯಾರನ್ನ ಯಾವ ಲಘುವಾಗಿ ಮಾತನಾಡ್ತಕ್ಕಂಥದ್ದನ್ನ ಫಸ್ಟು ನಿಲ್ಲಿಸ್ಬೇಕು. ಅವ್ರ ಕೈಲ ಏನಾಗುತ್ತೆ ಅದು ಮಾಡಬೇಕು. ಮಾಡಾದ್ಮೇಲೆ ಚುನಾವಣೆ. ಸೊ ಅದರಿಂದ ಈ ಚುನಾವಣೆ ವಿಚಾರದಲ್ಲಿ ಅವರು ಅನಾವಶ್ಯಕವಾಗಿ ಮಾತನ್ನು ಹೇಳ್ತಾರೆ. ನಾವು ಯಾವ ಚುನಾವಣೆನೂ ತೊಡೆ ತಟ್ಟಿಲ್ಲ. ಯಾವ ಚುನಾವಣೆನೂ ನಾನು ಹಿಂಗೇ ಸಾಧಿಸ್ತೀನಿ, ನಾನೇ ಸುಪ್ರೀಂ ಅಂತ ಎಲ್ಲೂ ಹೇಳಿಲ್ಲ. ಪ್ರಜಾಪ್ರಭುತ್ವ ನಾನು ಇಲ್ಲಿವರೆಗೆ 94ರಿಂದ ಇಲ್ಲಿವರೆಗೆ ಯಾವುದಾರ ಒಂದು ನನ್ನ ಹೇಳಿಕೆನಲ್ಲಿ ನಾನು ಒಂದು ಪಕ್ಷವನ್ನು, ಒಂದು ವ್ಯಕ್ತಿಯನ್ನು, ನನ್ನ ಎದುರುಗಡೆ ಇರ್ತಕ್ಕಂಥವ್ರನ್ನ ಲಘುವಾಗಿ ಮಾತಾಡಿ ತೊಡೆ ತಟ್ಟಿ ನಾನು ಸಂಭ್ರಮ ಆಚರಣೆ ಮಾಡಿರ್ತಕ್ಕಂಥದ್ದು ಯಾವುದಾರ ಒಂದಿದ್ದರೆ ನಾನು ತೋರಿಸಿ. ಆಮೇಲೆ ಇವ್ರಿಗೆ ಮುಖ್ಯವಾಗಿ ನಾನು ಒಂದು ಕ್ವಶನ್ ಕೇಳೋದು, ನಾನು ಜನತಾದಳದಲ್ಲಿದ್ದೆ. ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಒಂದೇ ಒಂದು ಎಕ್ಸಾಂಪಲ್. ಜಿಲ್ಲಾ ಪಂಚಾಯತಿನಲ್ಲಿ ನಾನು ವೆಂಕಟೇಶ್ ಅಂತೇಳಿ ತಗ್ಗಳ್ಳಿಯವ್ರಿಗೆ ನಾನು ಮಾತು ಕೊಟ್ಟಿದ್ದೆ. ಪುಟ್ಟರಾಜು ಬಂದು ನನ್ನ ಕ್ಷೇತ್ರದಲ್ಲಿ ತೊಂದರೆ ಆಗುತ್ತೆ, ನನಗೆ 10 ತಿಂಗಳು ಮಾಡಲೇಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದಾಗ ನಾನು ಶ್ರೀನಿವಾಸು ತಗ್ಗಳ್ಳಿ ವೆಂಕಟೇಶನ್ನ ಕನ್ವಿನ್ಸ್ ಮಾಡಿ 10 ತಿಂಗಳು ಬಸವರಾಜ್ಗೆ ಅವಕಾಶ ಕೊಟ್ಟೆ. ಬಸವೇಗೌಡರಿಗೆ ಕನ್ವಿನ್ಸ್ ಮಾಡಿ ಬಸವೇಗೌಡರಿಗೆ ಅವತ್ತು ಇನ್ ಫ್ರಂಟ್ ಆಫ್ ಕುಮಾರಸ್ವಾಮಿನೂ ಕೂತಿದ್ರು. ಪುಟ್ಟರಾಜು ಬಂದು ರಿಕ್ವೆಸ್ಟ್ ಮಾಡಲಾಗಿ. ಆದರೆ 10 ತಿಂಗಳಾದಮೇಲೆ ರಾಜೀನಾಮೆ ಕೇಳಿದಾಗ ಇದೇ ಇವತ್ತು ಸಿದ್ದರಾಜು ಬದುಕಿಲ್ಲ, ಇದೇ ಪುಟ್ಟರಾಜು, ಸಿದ್ದರಾಜು, ಕುಮಾರಸ್ವಾಮಿ, ದೇವೇಗೌಡರು ತಕ್ಕೋಗಿ ದೇವೇಗೌಡರು, ಕುಮಾರಸ್ವಾಮಿ, ಪುಟ್ಟರಾಜು, ಸಿದ್ದರಾಜು, JB ಶಿವಕುಮಾರ್ ಎಲ್ಲ ನಾವು ರಾಜೀನಾಮೆ ಕೊಡಿಸಲ್ಲ. ನಾನು ಜಿಲ್ಲೆನಲ್ಲಿ ಸೆಕೆಂಡ್ ಲೈನ್ ಲೀಡರ್ಗಳಿಗೆ, ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸ್ಬೇಕು. ನನಗೆ ಅವತ್ತು ಹಾರ್ಟ್ ಆಪ್ರೇಷನ್ ಆಗಿ 15 ದಿವಸ ಆಗಿದೆ. ನಾನು ಎದ್ದು ಹೊರಗಡೆ ಬರೋ ಸ್ಟೇಜಲ್ಲಿ ಇರಲಿಲ್ಲ, ಪೇಯ್ನ್ಫುಲ್ ಇತ್ತು. ಆದ್ರೂ ಒಂದು ಹೋಟ್ಲಿಗೆ ಮೀಟಿಂಗ್ ಕರೆದು ಬಂದು ಅವತ್ತಿದ್ದಂಥ 30 ಜನ ಜನತಾದಳದ ಜಿಲ್ಲಾ ಪಂಚಾಯತಿ ಮೆಂಬರ್ಗೆ ರಿಕ್ವೆಸ್ಟ್ ಮಾಡಿ ರಾಷ್ಟ್ರೀಯ, ರಾಜ್ಯದ, ತಾಲೂಕು, ಜಿಲ್ಲೆಯ ಎಲ್ಲ ಲೀಡ್ರ್ಗಳು ಬೇಡ ಅಂದಾಗ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಜೊತೆ ನಿಂತು ಅವಿಶ್ವಾಸ ತಂದು ಅವನನ್ನು ಅಧ್ಯಕ್ಷ ಮಾಡಿದೆ. ಸೊ ಇದು ನನ್ನ ಕಮಿಟ್ಮೆಂಟ್. ಇವತ್ತು ಯಾರು ಡೈರಿ ನಮ್ಮ ಹರೀಶ ಡೈರೆಕ್ಟ್ರ್ ಆಗವನೆ, ನಮ್ಮ ಡಾಲರ್ ರವಿ ಡೈರೆಕ್ಟ್ರ್ ಆಗವ್ರೆ, ನನ್ನ ಜೊತೆಲಿದ್ದಾಗ 2 ಸಲ ಅಧ್ಯಕ್ಷನ ಮಾಡ್ತಾರೆ. ಇದೇ ದೇವರಾಜನ್ನ ದೇವೇಗೌಡರು ಬೇಡ ಅಂದಾಗ DC ಬ್ಯಾಂಕ್ ಅಧ್ಯಕ್ಷನ ಮಾಡಿದ್ದೀನಿ. ಅದಾದಮೇಲೆ ಏನೂ ಆಗಿಲ್ಲ. ಇದೇ ಶಿವಪ್ಪನ 3 ಸಲ ಗೆದ್ದವನ್ನ ಅಧ್ಯಕ್ಷನ ಮಾಡಿದೆ. ನಾನು ರಾಜಕೀಯಕ್ಕೆ ಬಂದ ಮೇಲೆ ನಾನು ಅಧಿಕಾರ ಮಾಡೋದಷ್ಟೇ ನೋಡಿಲ್ಲ, ನಾನು MLA ಆಗೋದಷ್ಟೇ ನೋಡಿಲ್ಲ. ನಾನು ಜನತಾದಳದಲ್ಲಿದ್ದಾಗಲೂ ಹಿಂಗೆ ಸರಣಿ ಸೆಕೆಂಡ್ ಲೈನ್ ಲೀಡರ್ಗಳಿಗೆ ಅವಕಾಶವನ್ನು ಕೊಡಿಸೋದ್ರಲ್ಲಿ ಸ್ಟೇಟ್ ಲೆವೆಲ್ಲು, ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಿದೆ. ಇವತ್ತು 62ರಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಶಂಕರ್ ಒಬ್ಬರು ಗೆದ್ದದ್ದು ಬಿಟ್ಟರೆ SM ಕೃಷ್ಣರ ಕಾಲದಲ್ಲಿ ಕಾಂಗ್ರೆಸ್ಸಲ್ಲಿ ಲೋಕಲ್ ಬಾಡಿ ಗೆದ್ದಿರಲಿಲ್ಲ. ಪ್ರಪ್ರಥಮವಾಗಿ ನಮಗೆ ಶಕ್ತಿ ಇಲ್ಲದೆ ಇದ್ದಾಗ 7 ಜನ ಶಾಸಕರು, 3 ಜನ MLC ನಮ್ಮ ವಿರುದ್ಧವಾಗಿದ್ದಾಗ ದಿನೇಶನ್ನು ಗೆಲ್ಲಿಸ್ಕೊಂಬಂದ್ವಿ. ಇದು ಚಲುವರಾಯಸ್ವಾಮಿ ಒಬ್ಬ ಕಾರ್ಯಕರ್ತರು, ಸೆಕೆಂಡ್ ಲೈನ್ ಲೀಡ್ರು, ಸಾಮಾನ್ಯ ಜನಕ್ಕೆ ಅಧಿಕಾರ ತರ್ತಕ್ಕಂಥದ್ರಲ್ಲಿ, ಅಧಿಕಾರ ಕೊಡಿಸೋಂಥದ್ರಲ್ಲಿ. ಸೊ ನಾವು ಕಮಿಟ್ಮೆಂಟು. ಇವತ್ತು ಕಾಂಗ್ರೆಸ್ಸಲ್ಲಿದ್ದೀನಿ. ಇವತ್ತು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, TAPCMS, KLD ಬ್ಯಾಂಕು, DC ಬ್ಯಾಂಕು, ಸೊ ಅನಿಮಲ್ ಡೈರಿ, ಪ್ರತಿಯೊಂದರಲ್ಲೂ ಅವರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಇವ್ರಿಗೆ ನಾಚಿಕೆ ಆಗಲ್ಲ. ಓಟ್ ಹಾಕ್ಸ್ಕೊತಾರಲ್ಲ, 2 ಲಕ್ಷ ಲೀಡು, 50,000 ಲೀಡು, 10,000 ಲೀಡು. ನನ್ನ ವಿರುದ್ಧ 50,000 ಗೆದ್ದಿದ್ರು, ಪುಟ್ಟರಾಜ್ ಗೆದ್ದಿದ್ರು, ಈ ಕಡೆ ಮಂಡ್ಯದಲ್ಲಿ 50,000 ಗೆದ್ದಿದ್ರು, ತುಮಕೂರಲ್ಲಿ, ಮದ್ದೂರಲ್ಲಿ 50,000 ಗೆದ್ದಿದ್ರು. ಇವ್ರದ್ದು ಏನು ಕೊಡುಗೆ ಕಾರ್ಯಕರ್ತರಿಗೆ? ಜನತಾದಳದ ಕಾರ್ಯಕರ್ತರಿಗೆ, ಜನತಾದಳದ ಸಾಮಾನ್ಯ ಕಾರ್ಯಕರ್ತರನ್ನ ಚುನಾವಣೆನ ಇವ್ರು ಎಷ್ಟರ ಮಟ್ಟಿಗೆ ಮಾಡ್ತಾರೆ? ಯಾರು ಜವಾಬ್ದಾರಿ ತಗೋತಾರೆ ಅಂತ ನಾಚಿಕೆ ಆಗಬೇಕು ಇವ್ರಿಗೆ.
ಒಬ್ಬ ಇವ್ರ ಪಾಪ ಹಗಲು ರಾತ್ರಿ ಜನತಾದಳ ಅಂತೇಳಿ ನಮ್ಮ ಮಂಡ್ಯ ಜಿಲ್ಲೆಯು ಅಭಿವೃದ್ಧಿಗೆ ನೋಡ್ದಲೆ, ನಾವು ಮಾಡೋ ಅಭಿವೃದ್ಧಿನ ನೋಡ್ದಲೆ, 5 ಗ್ಯಾರಂಟಿನೂ ನೋಡ್ದಲೆ ಅವ್ರಿಗೆ ಓಟ್ ಹಾಕ್ತಾರಲ್ಲ, ಇವರಿಂದ ಏನು ಅವ್ರಿಗೆ ಕೊಡುಗೆ? ಹೇಳ್ತಾರೆ ನಾಳೆ ಬರ್ತಾರೆ ಹೇಳ್ತಾರೆ, ಇವನ ಹತ್ರ ಕೇಳಕ್ಕಬೇಕಾ, ಚಲುವರಾಯ ಸ್ವಾಮಿ ತಾವು ಕೇಳಿ ನಾನು ಅಧಿಕಾರ ಕೊಡಿಸ್ಬೇಕಾ ಅಂತ ಹೇಳ್ತಾರೆ ಮಹಾನ್ ನಾಯಕರು. ನನ್ನ ಹತ್ರ ಕೇಳಿ ಅಧಿಕಾರ ಕೊಡಿಸ್ಬೋದಲ್ಲ. ಯಾವತ್ತು ಯಾವ ಬೋರ್ಡ್ ಚೇರ್ಮನ್ ಮಾಡವ್ರೆ, ಯಾವತ್ತು ಯಾವ ಕಾರ್ಯಕರ್ತರ ಪರ ನಿಂತವ್ರೆ? ನನಗೆ ಕಮಿಟ್ಮೆಂಟ್ ಇದೆ ರೀ. ನನಗೆ ಈ ರಾಜ್ಯದಲ್ಲಿ ಕೃಷಿ ಇಲಾಖೆ ಕೊಟ್ಟವ್ರೆ, ರೈತರ ಪರವಾಗಿ ನಾನು ಎಷ್ಟು ಕೊಡುಗೆ ಕೊಟ್ಟಿದ್ದೀನಿ, ಏನು ಮಾಡಿದ್ದೀನಿ, ಇಡೀ 31 ಜಿಲ್ಲೆಯ ರೈತರ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಸಂದರ್ಭದಲ್ಲಿ ತೀರ್ಮಾನ ತಗೊಂಡಿದ್ದೀನಿ, ಹೊಸ ಇದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟು ಸಮಗ್ರವಾಗಿ ಯಾವ ಸಮಸ್ಯೆನೂ ರೈತರಿಗೆ ಕೊಡದಲ್ಲೇ ಮಾಡಿದ್ದೀನಿ. ಇವತ್ತು ಮಂಡ್ಯ ಜಿಲ್ಲೆಗೆ ಬಂದರೆ ಮಂಡ್ಯ ಜಿಲ್ಲೆಗೆ ಬಂದರೆ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಕಂಪೇರ್ ಮಾಡಿ 5 ವರ್ಷಕ್ಕೂ ಈ ವರ್ಷಕ್ಕೆ ಕಂಪೇರ್ ಮಾಡಿ. 2.5 ವರ್ಷಕ್ಕೆ ನಾನು 5 ವರ್ಷ ಗಂಟೆ ಹೋಗ್ಬಿಡಿ, ಅವ್ರ 5 ವರ್ಷದ ಸಾಧನೆನ ನಾನು 2 ವರ್ಷಕ್ಕೆ ಕಂಪೇರ್ ಮಾಡಿದ್ದೆ. ಎಕ್ಸ್ಟ್ರೀಮ್ಗೆ 2.5 ವರ್ಷ ನಮ್ಮೆಲ್ಲ ಶಾಸಕರು ನಾವು ನಮ್ಮ ಸರ್ಕಾರದಲ್ಲಿ ಈ ರಾಜ್ಯಕ್ಕೆ ನಾವು ಅಭಿವೃದ್ಧಿಯನ್ನು ಮಾಡಿದ್ವಿ. ಲೀಡ್ಗಳು ಕೊಡ್ತಾ ಇದೆಯಾ ಸರ್?